ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನಿವತ್ತು ನಿಮಗೆ ಕಾರ್ ತೊಗೊಳ್ಳೋ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಏನಪ್ಪ ಅಂದರೆ ನಮಗೆಲ್ಲರಿಗೂ ಒಂದು ಆಸೆ ಇರುತ್ತೆ, ನಾವು ಒಂದು ಲೈಫಲ್ಲಿ ಒಂದು ಕಾರ್ ತೊಗೊಳ್ಬೇಕು. ಹೆಚ್ಚಾಗಿ ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗಂತೂ ಇದೊಂದು ಡ್ರೀಮ್ ಅಂತಲೇ ಹೇಳ್ಬೋದು. ಹಾಗಿದ್ದರೆ ಯಾವಾಗ ನಾವು ಕಾರ್ ತೊಗೋಬೇಕು, ಹೇಗೆ ಕಾರ್ ತೊಗೋಬೇಕು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲರೂ ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ಕಾರ್ ತೊಗೋಬೇಕಾದ್ರೆ ನಾವು ಕಮರ್ಷಿಯಲ್ ಯೂಸ್ಗೆ ಕಾರ್ ತೊಗೋತಾ ಇದ್ದೀವೋ ಅಥವಾ ಪರ್ಸ್ನಲ್ ಯೂಸ್ಗೆ ಕಾರ್ ತೊಗೋತಾ ಇದ್ದೀವೋ ಅದನ್ನು ನೋಡ್ಕೋಬೇಕು. ನನ್ನ ಪ್ರಕಾರ ಕಾರಿಂದ ನಮಗೆ ಯೂಸ್ ಅಥವಾ ದುಡಿಮೆ ಇದ್ದರೆ ಕಾರ್ ತೊಗೊಳ್ಳೋದು ಬೆಟರ್ ಅಂತಲೇ ಹೇಳ್ತೀನಿ. ಒಂದು ವೇಳೆ ನಾವು ಡೌನ್ ಪೇಮೆಂಟು 2-3 ಲಕ್ಷ ಕಟ್ಟಿ ತಗೊಂಡಿದ್ರು, ನಾವು ದಿನಕ್ಕೆ 3,000 ದುಡಿದ್ರೆ ತಿಂಗಳಿಗೆ 90,000 ನಾವು ದುಡಿಬಹುದು. ಹಾಗಾಗಿ ನಮಗೆ EMI ಕಟ್ಟೋಕ್ಕೆ ಕಷ್ಟ ಆಗೋಲ್ಲ. ಹಾಗೆ ನಮ್ಮ ಬಜೆಟ್ ಮತ್ತು ನಮ್ಮ ಸೇಫ್ಟಿ ವೈಸ್ನ ಕಾರ್ ತೊಗೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ತೀನಿ. ಇದಿಷ್ಟು ಬಂದುಬಿಟ್ಟು ಕಮರ್ಷಿಯಲ್ ಯೂಸ್ಗೆ ಕಾರ್ ತೊಗೊಳ್ಳೋದು ಆಯಿತು. ಹಾಗಿದ್ರೆ ಪರ್ಸ್ನಲ್ ಯೂಸ್ಗೆ ಕಾರ್ನ ಹೇಗೆ ತೊಗೊಳ್ಬೇಕು? ಹಾಗಿದ್ರೆ ನಾನು ಇವಾಗ ಹೇಳ್ತೀನಿ, ಬನ್ನಿ. ನಾವು ಪರ್ಸ್ನಲ್ ಯೂಸ್ಗೆ ಯಾವಾಗ ಕಾರ್ ತೊಗೊಳ್ಬೇಕು ಅಂದರೆ, ನಾವು ಸೆಟಲ್ ಆಗಿ ನಮ್ಮದೇ ಓನ್ ಸೇವಿಂಗ್ಸಲ್ಲಿ ಅಮೌಂಟ್ ಸೇವ್ ಮಾಡಿಕೊಂಡು EMI ಕಟ್ಟೋಕ್ಕೆ ಆದರೆ ಮಾತ್ರ ಪರ್ಸ್ನಲ್ ಯೂಸ್ಗೆ ಕಾರನ್ನ ತೊಗೊಳ್ಬೇಕು. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ನಾವು ಕೆಲವೊಂದು ಸಲ ಅವ್ರು ನುಡ್ಸೋಕೆ ಇವ್ರು ನುಡ್ಸೋಕೆ ಅಂತ ಕಾರ್ ತೊಗೊಂಡು EMI ಕಟ್ಟಿಲ್ಲ ಅಂದರೆ ನಮ್ಮ ಕಾರ್ನೇ ತೊಗೊಂಡು ಬ್ಯಾಂಕವರು ಹೋಗ್ತಾರೆ ಬಿಟ್ಟರೆ ಬೇರೆ ಯಾರ್ದೋ ಕಾರ್ನ ತೊಗೊಂಡು ಹೋಗಲ್ಲ. ಹಾಗಾಗಿ ನಾವು ಪರ್ಸ್ನಲ್ ಯೂಸ್ಗೆ ಕಾರ್ನ ತೊಗೊಳ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ಕಾರ್ ತೊಗೋಬೇಕು ಅಂತಲೇ ಹೇಳ್ತೀನಿ. ಕಾರಲ್ಲಿ ನಮಗೆ ತುಂಬ ವೆರೈಟೀಸ್ ಕಾರ್ಗಳೇ ಇದ್ದಾವೆ. ಟಾಟಾ ಆಗಿರ್ಬೋದು, ಮಾರುತಿ ಸುಜುಕಿ ಆಗಿರ್ಬೋದು, ಟಯೋಟಾ ಆಗಿರ್ಬೋದು, ಕಿಯಾ ಆಗಿರ್ಬೋದು, ಮಹೇಂದ್ರ ಆಗಿರ್ಬೋದು, ಹೊಂಡಾಯ್, ಹಾಗೆಯೇ ಸಾಕಷ್ಟು ಬ್ರ್ಯಾಂಡ್ನ ಕಾರ್ಗಳಿದ್ದಾವೆ. ಸಾಕಷ್ಟು ಕಾರ್ನ ಬ್ರ್ಯಾಂಡ್ಗಳು ಇದ್ದಾವೆ. ಅದನ್ನೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ಒಳ್ಳೆ ರೇಟಿಂಗ್ ನೋಡಿ, ಕಾರು ಬಜೆಟ್ ವೈಸು ಸೆಟ್ ಆಗುತ್ತಾ, ಹಾಗೆ ಸೇಫ್ಟಿ ವೈಸು ನೋಡಿ. ಸೇಫ್ಟಿ ಅಂತೂ ಮೋಸ್ಟ್ ಇಂಪಾರ್ಟೆಂಟು ಕಾರಲ್ಲಿ ನಮಗೆ. ಹಾಗೆ ಫ್ಯೂಚರ್ಸು, ರೇಟಿಂಗ್ಸು ಇದೆಲ್ಲ ನೋಡಿಬಿಟ್ಟು ನಾನು ಕಾರ್ನ ತೊಗೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ತೀವಿ. ಹಾಗಾಗಿ ನಮ್ಮ ಮಿಡಲ್ ಕ್ಲಾಸ್ಗಂತೂ ನಾವು ಜಾಸ್ತಿ ರೇಂಜಲ್ಲಿ ತೊಗೊಳಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಆ ರೇಂಜಲ್ಲಿ ಒಂದು ಒಳ್ಳೆ ಬ್ರ್ಯಾಂಡ್ ಕಾರು, ಒಳ್ಳೆ ಒಂದು ಸೇಫ್ಟಿ ಕಾರ್ನ ತೊಗೊಳ್ಳೋದು ಬೆಸ್ಟು ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಈ ವಿಡಿಯೋದಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್. ಟೇಕ್ ಕೇರ್.